ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಕೆಲವರನ್ನು ಎಷ್ಟರ ಮಟ್ಟಿಗೆ ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ತನಿಖೆ ಈಗ ಚುರುಕುಗೊಂಡಿದೆ. ಮೊಬೈಲ್ಗಳಿಂದ ಹಿಡಿದು ಕಂಪ್ಯೂಟರ್ ತನಕ ಎಲ್ಲ ಸೋಸ್ತಾ ಇದ್ದಾರೆ. ಜಯಂತ್, ಯೂಟ್ಯೂಬರ್ ಅಭಿಷೇಕ್, ಮನಾಫ್, ಗಿರೀಶ್ ಮಠಣ್ಣವರ್ ಎಲ್ಲರದ್ದೂ ಕೂಡ ನಿನ್ನೆ ಮಧ್ಯಾಹ್ನದಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೊಬೈಲ್ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಎಲ್ಲವನ್ನೂ ಕೂಡ. ವಿಠ್ಠಲಗೌಡನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬುರುಡೆ ಕೊಟ್ಟಂಥವನೇ ವಿಠ್ಠಲಗೌಡ ಅನ್ನುವಂಥ ಮಾತಿದೆ. ಎಲ್ಲಿಂದ ಸಿಕ್ತು, ಎಲ್ಲಿಂದ ತಂದ, ಏನು ಎತ್ತ. ಬಂಗ್ಲೆ ಗುಡ್ಡದ ಹತ್ರ ಇನ್ನೂ ಕೂಡ ಅದರ ಬಾಡಿ ಇದೆ. ನಾನು ಬರೀ ತಲೆಬುರುಡೆ ತಗೊಂಬಂದಿದ್ದೆ. ವಿಠ್ಠಲಗೌಡ, ಜಯಂತ್, ಗಿರೀಶ್ ಮಠಣ್ಣವರ್, ಮನಾಫ್ ಮೊಬೈಲ್ ಫೋನ್ಗಳನ್ನು SIT ವಶಕ್ಕೆ ಪಡೆದಿದೆ. ರಿಟ್ರೈವ್ ಮಾಡ್ತಾ ಇದ್ದಾರೆ. ಎಲ್ಲ ಫೈಲ್ಗಳನ್ನು ಕೂಡ ತಗೊಂಡಿದ್ದಾರೆ. ಇವತ್ತಿ 6 ಜನ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು. ಹಲವಾರು ಪ್ರಶ್ನೆಗಳಿವೆ ಅವರಿಗೆ. 10 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, 6 ಜನರನ್ನ ಈ ವಶಕ್ಕೆ ಪಡೆದು, ಅಂದರೆ ಅವ್ರನ್ನ ವಿಚಾರಣೆ ಕರೆದು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಜೊತೆಗೇನು ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಈ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿರುವಂಥದ್ದು, ರಿಟ್ರೈವ್ ಮಾಡಿರುವಂಥದ್ದು ದೃಶ್ಯಾವಳಿಗಳನ್ನು ಏನೇನು ಸಿಕ್ಕಿದೆ, ಯಾವ ರೀತಿ ಇವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ, ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತಾ? ಪೃಥ್ವಿ. ಖಂಡಿತ ರಂಗನಾಥ್, ಇವತ್ತು ಕೂಡ ಈ 6 ಜನರ ವಿಚಾರಣೆ ಮುಂದುವರಿಯುತ್ತೆ. ನಿನ್ನೆ ತಡರಾತ್ರಿ 11ವರೆಗೆ ಅದರಲ್ಲಿ ಕೆಲವರನ್ನ ಮನೆಗೆ ಕಳಿಸಲಾಗಿದೆ, ಮತ್ತೆ ಬೆಳಗ್ಗೆ ಬರಬೇಕು ಅಂತ ಹೇಳಿರುವಂಥದ್ದು. ಸೊ ಇವತ್ತು ಕೂಡ ಗಿರೀಶ್ ಮಠಣ್ಣನವರು, ಜಯಂತ್ ಸೇರಿದಂತೆ ಯೂಟ್ಯೂಬರ್ಸ್ಗಳಾದಂತಹ ಮನಾಫ್ ಮತ್ತೆ ಅಭಿಷೇಕ್, ಮತ್ತೆ ಏನು ಪ್ರಮುಖವಾಗಿ ಈ ಒಂದು ಬುರುಡೆಯನ್ನ ತಂದುಕೊಟ್ಟಂತಹ ವಿಠ್ಠಲಗೌಡ ಮತ್ತೆ ಪ್ರದೀಪ್ ಗೌಡ, ಅವನ ಜೊತೆಯಲ್ಲಿದ್ದಂತಹ ಪ್ರದೀಪ್ ಗೌಡ, ಇವರೆಲ್ಲರನ್ನೂ ಕೂಡ ಇವತ್ತು ವಿಚಾರಣೆಯನ್ನ ಇವತ್ತು ಕೂಡ ಒಳಪಡಿಸುವಂಥದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ SIT ತುಂಬಾ ಸಾವಕಾಶವಾಗಿ ಈ ಒಂದು ವಿಚಾರಣೆಗಳನ್ನ ಮಾಡ್ತಾ ಇರುವಂತದ್ದು, ಎಲ್ಲೂ ಕೂಡ ಹರಿಹರಿಯಾಗಿ ಮಾಡ್ತಾ ಇಲ್ಲ. ಸೊ ಇಲ್ಲಿ ಸಾಕಷ್ಟು ಟೈಮ್ ತೆಗೆದುಕೊಂಡು ಪ್ರತಿಯೊಬ್ಬರ ಹತ್ರದಿಂದನೂ ಪಿನ್ ಟು ಪಿನ್ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ಮತ್ತೆ ಅದನ್ನ ಡಾಕ್ಯುಮೆಂಟ್ ಮಾಡುವಂತ ಒಂದು ಎಲ್ಲವನ್ನೂ ಕೂಡ ಈಗ SIT ಅಂದ್ರೆ ತುಂಬಾ ಕಾಲಾವಕಾಶ ತೆಗೆದುಕೊಂಡು ಮಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಡಿಫೆಕ್ಟ್ ಬರಬಾರ್ದು ಅಂತ ಹೇಳಿ ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸೊ ಅಲ್ಲಿ ಅವ್ರ ಹತ್ರ ಏನಂತ ಸಿಕ್ಕಂತಹ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ಸ್, ಅವ್ರ ಹತ್ರ ಏನು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳೇನಿದೆ ಅದನ್ನೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮತ್ತೆ ಅದು ಕೆಲವೊಂದು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನ ರಿಟ್ರೀವ್ಗೆ ಈಗ ಕಳಿಸಿರುವಂತದ್ದು. ಅಂದ್ರೆ ಏನು ಸೆನ್ ಪೊಲೀಸರಿಗೆ, ಸೆನ್ ಪೊಲೀಸರನ್ನ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೆನ್ ಪೊಲೀಸರನ್ನ ಕರೆಸ್ಕೊಂಡು ಅವ್ರ ಹತ್ರ ಈ ಒಂದು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಗಳನ್ನ ಕೊಟ್ಟು ಕೆಲವೊಂದು ಅವರ ಏನು ಪ್ರೊಫೆಷನಲಿಸ್ಟ್ ಇರ್ತಾರೆ ಅವ್ರ ಹತ್ರ ರಿಟ್ರೀವ್ಗೆ ಈಗ ಕಳಿಸಿರುವಂತದ್ದು. ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಇವ್ರ ಹತ್ರ ಸಿಗುತ್ತೆ ಅಂತ ಏನ್ ಹೇಳಿದ್ರೆ, ಇವರು ಕೆಲವೊಂದಿಷ್ಟು ವಿಡಿಯೋಗಳು, ಕೆಲವೊಂದಿಷ್ಟು ಫೋಟೋಗಳು ಮತ್ತೆ ರೆಕಾರ್ಡ್ಗಳನ್ನ ಎಲ್ಲವನ್ನು ಕೂಡ ತಮ್ಮ ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿ ಇಟ್ಕೊಂಡಿದ್ರು. ಅದನ್ನೆಲ್ಲವನ್ನು ಕೂಡ ಡೆಲೀಟ್ ಮಾಡಿ ಅದನ್ನೆಲ್ಲ ಸಾಕ್ಷ್ಯ ನಾಶವನ್ನ ಮಾಡುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದಂತ ಅನುಮಾನಗಳು ಈಗ ಪೊಲೀಸರಿಗೆ ಕಾಡಿರುವಂತದ್ದು. ಅದಕ್ಕೋಸ್ಕರ SIT ಪೊಲೀಸರು ಅದನ್ನ ರಿಟ್ರೀವ್ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಏನೇನು ಸಿಗ್ಬೋದು ಅನ್ನೋ ದಾಖಲೆಗಳು ಮತ್ತೆ ಏನೇನು ಫೋಟೋ, ವಿಡಿಯೋಸ್, ಫುಟೇಜ್ಗಳು ಸಿಗುತ್ತೆ ಅದರ ಆಧಾರದ ಮೇಲೆ ಕೆಲವೊಂದಿಷ್ಟು ಜನರನ್ನ ಮತ್ತೆ ವಶಕ್ಕೆ ಪಡೆಯುವಂಥದ್ದು, ವಿಚಾರಣೆಗೆ ಒಳಪಡಿಸುವಂಥದ್ದು, ಇದೆಲ್ಲವಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ ಆ ಒಂದು ರಿಟ್ರೀವ್ ಮಾಡುವಂತಹ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ಗಳಲ್ಲಿ ಏನೇನು ಫುಟೇಜಸ್ ಸಿಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನೋಡಬಹುದಾಗಿದೆ. ಮತ್ತೆ ಈ ಬುರುಡೆ ತಂದಂತಹ ಸಂದರ್ಭದಲ್ಲಿ, ಅಂದ್ರೆ ಏನು ಆ ಬಂಗ್ಲಗುಡ್ಡದಿಂದ ಬುರುಡೆ ತಂದಂತಹ ಸಂದರ್ಭದಲ್ಲಿ ಕೆಲವೊಂದು ಎಲುಬುಗಳನ್ನು ಮಾತ್ರ ತಂದಿದ್ದಂಥದ್ದು, ಇನ್ನು ಉಳಿದಿದ್ದಂಥದ್ದನ್ನ ಅಲ್ಲೇ ಹೂತಾಕಿ ಬಂದಿದ್ದಾಗಿ ವಿಠ್ಠಲಗೌಡ ಹೇಳಿದ್ದ. ಅಲ್ಲೂ ಕೂಡ ಈಗ ಸ್ಪಾಟ್ ಮೇಜರ್ ನಡೆದಿದೆ. ಅಲ್ಲೂ ಕೂಡ ಹೋಗಿ ಅದನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸೊ ಇದಕ್ಕೋಸ್ಕರನೇ ಈಗ SIT ಕೆಲವೊಂದಿಷ್ಟು ವಿಚಾರಗಳನ್ನ ಈಗ ಮತ್ತೆ ಕಂದಾಯ ಇಲಾಖೆ AC ಅವರಿಗೂ ಕೂಡ ತಿಳಿಸಿರುವಂತದ್ದು. ಸೊ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತೆ ಅದನ್ನ ತೆಗೆಯುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಇಲ್ಲಿ ಏನು ಬಂಗ್ಲಗುಡ್ಡದಿಂದ ಕಳೆದ 1 ವರ್ಷದ ಹಿಂದೆನೆ ಆ ಬುರುಡೆಯನ್ನ ತಂದಿದ್ದಂಥದ್ದು, ಆ ಒಂದು ಪ್ರದೇಶದ ಸುತ್ತಮುತ್ತ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿರುವಂತದ್ದು. ಮತ್ತೆ SIT ಅಧಿಕಾರಿಗಳು ಇವತ್ತಿನ ತನಿಖೆ ವೇಳೆ ಏನೇನು ಹೊಸ ಅಂಶಗಳು ಕಂಡು ಬರುತ್ತೆ ನೋಡಬೇಕಾಗಿದೆ. ಮತ್ತೆ ಇನ್ನು ಸಾಕಷ್ಟು ಜನರಿಗೆ ನೋಟಿಸ್ ಅನ್ನು ಕೂಡ ನೀಡುವಂತಹ ಸಾಧ್ಯತೆಗಳಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.